ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದಲ್ಲಿ ನಾವು GPSTR ಪತ್ರಿಕೆ 2 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದ ಬಗ್ಗೆ ಏನು ಮಾಡೋಣ, ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಅಂದರೆ ಯಾವ ಪಾಯಿಂಟ್ಸನ್ನು ಓದಬೇಕು, ಯಾವ ಪಾಯಿಂಟ್ಸನ್ನು ಬಿಡಬೇಕು, ಯಾವ ಪಾಯಿಂಟ್ಸನ್ನು ಓದೋದ್ರಿಂದ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬೋದು ಅಂಥೇಳಿ ಈ ವಿಡಿಯೋದೊಳಗೆ ತಿಳಿದುಕೊಳ್ಳೋಣ. ನೋಡಿರಿ, ಒಂದು ಎಕ್ಸಾಂಪಲ್ ತೋರ್ಸೋಕೆ ನಾನು ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 2 ಈ ಪುಸ್ತಕವನ್ನು ತಗೊಂಡು ನೀವು ಯಾವ ಪಾಯಿಂಟ್ಸನ್ನು ಓದಬೇಕು ಅಂಥೇಳಿ ಒಂದು ಸ್ವಲ್ಪ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಇತಿಹಾಸ ಅಧ್ಯಾಯ 15 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಈ ಪಾಠದಲ್ಲಿನ ಒಂದು ಸ್ವಲ್ಪ ಪಾಯಿಂಟ್ಸ್ ಇರ್ತಾವೆ, ಅದನ್ನು ನೀವು ನೆಗ್ಲೆಕ್ಟ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿರ್ತೀರ. ಮತ್ತು ಎಕ್ಸಾಮಲ್ಲಿ ಅದೇ ಪಾಯಿಂಟ್ಸ್ ಮೇಲೆ ಪ್ರಶ್ನೆಗಳನ್ನು ಬಂದಿರ್ತಾವೆ. ಆವಾಗ ಅನ್ನಿಸ್ತದೆ ನಿಮಗೆ ಇದು ಎಲ್ಲಿತ್ತು ಪಾಯಿಂಟ್ಸ್, ಆ ಪಾಠದೊಳಗೆ ನಾವು ಓದೇ ಇಲ್ಲಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ವಿಡಿಯೋದೊಳಗೆ ಏನು ತಿಳ್ಕೊಳ್ಳೋಮಪ್ಪ ಅಂದ್ರೆ ನಾವು ಯಾವ ಪಾಯಿಂಟ್ಸನ್ನು ಓದಬೇಕು. ಇಷ್ಟು ದಿನ ಬಿಡ್ತಿದ್ರೋ ಓದ್ತಿದ್ರೋ ಗೊತ್ತಿಲ್ಲ. ಓದ್ತಿದ್ರಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ನಾನು ಓದ್ತಿದ್ದೆ ಬಿಟ್ಟಿದ್ದಿಲ್ಲ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿರಿ, ಈ ಪಾಠದಲ್ಲಿನ ಇಲ್ಲಿದೆ ನೋಡಿ, ನಿಮಗೆ ತಿಳಿದಿರಲಿ ಅಂಥೇಳಿ ಇದನ್ನೇನು ಮಾಡಬೇಕು, ಇದನ್ನು ಓದಬೇಕು. ಈ ಬಾಕ್ಸಲ್ಲಿ ಇರುತ್ತೆ ನೋಡಿ, ಈ ಬಾಕ್ಸಲ್ಲಿ ಇದನ್ನು ಒಂದು ಸಲ ಓದ್ಕೋಬೇಕು. ಏನು ಮಾಡ್ತೀರಾ, ಬಿಡಿ ಬಾಕ್ಸಲ್ಲಿ ಇದೆ ಏನು ಓದೋದು ಅಂಥೇಳಿ ಬಿಟ್ಬಿಟ್ಟಿರ್ತೀರ, ಒಂದು ಸ್ವಲ್ಪ ಜನ ಬಿಟ್ಟಿರ್ತೀರಿ. ನೋಡಿರಿ, ಇವಾಗಿಂದ ಬಿಡಕ್ಕೆ ಹೋಗಬೇಡ್ರಿ. ಇದನ್ನದಲ್ಲ, ರಾಜ ಎಂಬುದು ರಾಮ ಮೋಹನ್ ರಾಯ್ ಅವರಿಗೆ ಮೊಘಲ್ ಬಾದ್ಶಾ ಸಾಮಾನ್ಯ ಶಕ 1829ರಲ್ಲಿ ನೀಡಿದ ಬಿರುದಾಗಿತ್ತು. ನೋಡಿರಿ, ಈ ಪ್ರಶ್ನೆ ಹೆಂಗೆ ಬರ್ಬೋದಪ್ಪ ಅಂದರೆ, ರಾಜ ಎಂಬ ಬಿರುದು ಯಾರು ನೀಡಿದ್ರು ಮತ್ತು ಎಷ್ಟರಲ್ಲಿ ನೀಡಿದ್ರು ಅಂಥೇಳಿ ಪ್ರಶ್ನೆ ಬರ್ಬೋದು. ಅದಕ್ಕೆ ಇದನ್ನೇನು ಮಾಡಬೇಕು, ಈ ಬಾಕ್ಸಲ್ಲಿ ಇದ್ದಿದ್ದನ್ನು ಕಂಪಲ್ಸರಿ ಓದಬೇಕು ನೀವು. ಮತ್ತು ನಿಮಗೆ ಭಾಳ ಟಫ್ ಅನ್ನಿಸ್ತಪ್ಪ ಅಂದರೆ ಇದನ್ನು ಒಂದು ಕಡೆ ಬರೆದಿಡಬೇಕು. ಇದೇ ಅಂತ ಹೇಳತ್ತಿಲ್ಲ ನಾನು, ಬೇರೆ ಯಾವುದೇ ಪಾಯಿಂಟ್ಸ್ ಇದೇನು ಈಸಿ ಅದು ಬಿಡು, ಆರಾಮ್ಸೆ ನೆನಪಿಡ್ಬೋದು, ತಿಳ್ಕೊಬಹುದು. ನೋಡಿರಿ, ಒಬ್ಬರು ಕಮೆಂಟ್ ಮಾಡಿದರು, ಸಮಾಜ ವಿಜ್ಞಾನಕ್ಕೆ ಯಾವ ರೀತಿ ನಾವು ನೋಟ್ಸನ್ನು ಮತ್ತು ಪಾಯಿಂಟ್ಸನ್ನು ಮಾಡ್ಬೇಕಂಥೇಳಿ. ನೋಟ್ಸ್ ಅಂದರೆ ಏನಿಲ್ಲ, ಎಲ್ಲ ಪಾಠ ನೋಡಿ ಟೋಟಲಾಗಿ ಬರೆಯೋದಕ್ಕೆ ನೋಟ್ಸ್ ಅನ್ನಂಗಿಲ್ಲ ನಾವು. ಓದಿ ಯಾವ್ದು ನಿಮಗೆ ತಿಳಿದಿರಲ್ಲ ಮತ್ತು ಯಾವ್ದು ನಿಮಗೆ ಟಫ್ ಅನ್ನಿಸ್ತದಲ್ಲ ಅದನ್ನು ಒಂದು ಕಡೆ ಶಾರ್ಟ್ಕಟ್ನಾಗ ಬರೆದಿಡೋದೇ ನೋಟ್ಸ್ ಅಂತೀವಿ ನಾವು. ನೋಡಿರಿ, ಮತ್ತು ನೆಕ್ಸ್ಟ್ ಇದೊಂದು ಬಾಕ್ಸ್ ಆಯಿತು. ಮತ್ತು ಇನ್ನೊಂದು ಸ್ವಲ್ಪ ಉದಾಹರಣೆ ನೋಡೋಣ. ಆ ಪೇಜಲ್ಲಿ ಏನು ನೋಡಿದ್ದೆವು ನಾವು, ನಿಮಗೆ ತಿಳಿದಿರಲಿ ಅಂತ ಹೇಳಿತ್ತು, ಅದನ್ನು ಓದಿದ್ದೆವು. ಅದಿಷ್ಟೇ ಓದಬೇಕೇನ್ರಿ ಅಂಥೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಜನ ಕೇಳ್ಬೋದು. ಅದಕ್ಕೆ ನೋಡಿರಿ, ಈ ರೀತಿ ಪಾಠದಲ್ಲಿ ಬರುವಂತಹ ಬಾಕ್ಸಲ್ಲಿ ಬರ್ತಾವಲ್ಲ ಅದನ್ನು ನೀವು ಒಂದು ಸಲ ಓದಲೇಬೇಕು. ಇದನ್ನು ಓದಿ ನೋಡಿರಿ, ಎಷ್ಟು ಇಂಪಾರ್ಟೆಂಟ್ ಅದ. ಇದ್ರೊಳಗಿನ ಮತ್ತು ನಿಮಗೆ ವಿವರಣಾತ್ಮಕ ಉತ್ತರಗಳಲ್ಲಿನೂ ಉಪಯೋಗ ಆಗ್ತದೆ. ಒಂದು ಸಲ ಚೆಂದಾಗಿ ಓದ್ಬಿಟ್ರಪ್ಪ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಅದ ಯಾವುದಿಲ್ಲ ಅಂಥೇಳಿ. ಅದಕ್ಕೆ ಒಂದು ಸಲ ಪಾಠ ಓದ್ತಿರ್ತಿರಲ್ಲ, ಕಂಟಿನ್ಯೂ ಇದು ಬಾಕ್ಸನ್ನು ಒಂದು ಸಲ ಓದ್ಕೊಂಡ್ಬಿಡ್ರಿ. ನೋಡಿರಿ, ಇಲ್ಲಿನೂ ಒಂದು ಈ ರೀತಿ ಬಾಕ್ಸ್ ಅದು ನೆಕ್ಸ್ಟ್ ಅದೇ ಪಾಠದೊಳಗೆ ಮುಂದುವರೆದು ಇದನ್ನು ನೋಡಿರಿ, ಇದನ್ನು ಕೂಡ ನೀವು ಓದಬೇಕು. ಎಲ್ಲ ಪಾಯಿಂಟ್ಸನ್ನು ಓದಿದ್ರನ ನಿಮಗೆ ವಿವರಣಾತ್ಮಕ ಉತ್ತರ ಆಗಲಿ ಬಹು ಆಯ್ಕೆ ಪ್ರಶ್ನೆಗಳಾಗಲಿ ಅದಕ್ಕೆ ಉತ್ತರ ಮಾಡೋಕ್ಕೆ ಭಾಳ ಉಪಯೋಗ ಆಗ್ತದೆ. ಈ ಬಾಕ್ಸ್ ಅದಲ್ಲ, ಈ ಬಾಕ್ಸಿಂದನೇ ಅತಿ ಹೆಚ್ಚು ಪ್ರಶ್ನೆಗಳು ಬರುವಂಥ ಚಾನ್ಸ್ ಇರ್ತದೆ. ನೋಡಿರಿ, ಎಲ್ಲರೂ ಏನು ಮಾಡಿರ್ತಾರೆ, ಬಾಕ್ಸ್ ಒಳಗದು ಬಿಡು ಅದೇನು ಮಾಡೋದು ಎಲ್ಲ ಪಾಠನೇ ಓದಿವಲ್ಲ ಅಂಥೇಳಿ ಬಿಟ್ಟಿರ್ತಾರೆ. ಈ ತಪ್ಪು ಈಗಿಂದ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ಬಾಕ್ಸ್ ಒಳಗೆ ಇದ್ದಿದ್ದನ್ನು ಕಂಪಲ್ಸರಿ ಓದ್ರಿ. ಮತ್ತು ನೆಕ್ಸ್ಟ್ ನೋಡಿರಿ, ಇಲ್ಲಿನೂ ಕೂಡ ಬಾಕ್ಸ್ ಇದೆ, ಇದನ್ನು ಕೂಡ ಓದಬೇಕು ನೀವು. ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಎಲ್ಲಿ ಹೋಗಿದ್ದರು, ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು, ಅವರಿಗೆ ಏನನ್ನು ನೀಡಿದರು, ಏನು ಧನ ಸಹಾಯವನ್ನು ಮಾಡಿದರು, ಅಲ್ಲಿ ಯಾವ ರೀತಿಯ ಶಾಲೆಗಳನ್ನು ಅವರು ತೆಗೆದ್ರು ಅಂಥೇಳಿ ಎಲ್ಲನೂ ಇದ್ರೊಳಗೆ ವಿವರವಾಗಿ ಅದಿದು. ನೋಡಿರಿ, ಒಂದು 5 ಲೈನ್ ಕಾಣ್ತದೆ. ಇದ್ರೊಳಗೆ ಆಲ್ಮೋಸ್ಟ್ ಒಂದು 2-3 ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳಿರ್ತಾವೆ. ಅದಕ್ಕೆ ಒಂದು ಸಲ ನೀಟಾಗಿ ಓದ್ಕೊಂಬಿಡ್ರಿ. ಮತ್ತು ಇದು ಚಟುವಟಿಕೆ ಅದಲ್ಲ, ಇದನ್ನು ಬಿಡ್ರಿ, ಇದನ್ನು ಓದಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಒಂದು ಪಾಠದೊಳಗೆ ಇಂಥ ಬಾಕ್ಸ್ ಇದ್ದಿದ್ದು ಒಂದು 8ನ 10 ಬರ್ಬೋದು ಅಷ್ಟೆ, ಭಾಳ ಬರೋಂಗಿಲ್ಲ. ಒಂದು ಸಲ ಓದ್ಕೊಂಬಿಡೋದು. ಹೆಂಗಂದ್ರೂ ಪಾಠ ಓದ್ತೇ ಇರ್ತಿರಲ್ಲ, ಇದನ್ನು ಕೂಡ ಓದ್ಕೊಂಬಿಡೋದು. ಇದೇ ಒಂದು ಸ್ವಲ್ಪ ಟಫ್ ಅನ್ನಿಸ್ತಪ್ಪ ಅಂದ್ರೆ ಒಂದು ಕಡೆ ಚೆಂದಾಗಿ ಬರೆದಿಟ್ಬಿಡ್ರಿ. ಇದೇ ಬರೀದಲ್ಲ, ಅದರೊಳಗೆ ತಿಳಿಲಾರ್ದಂಥ ವಾಕ್ಯ ಅಷ್ಟೇ ಬರೀದು. ನೋಡಿರಿ, ಈ ವಿಡಿಯೋದೊಳಗೆ ನಿಮಗೆ
ಆ ಬಾಕ್ಸ್ ಒಳಗಿಂದ ಓದಬೇಕು ಓದಬಾರ್ದು ಅಂಥೇಳಿ ಒಂದಿಷ್ಟು ತಿಳಿದದಂತ ಅನ್ಕೋತೀನಿ. ಯಾಕಂದರೆ ಬಾಕ್ಸಿಂದನೇ ಅತಿ ಹೆಚ್ಚು ಪ್ರಶ್ನೆಗಳನ್ನ ಬಂದಿದ್ದನ್ನು ನಾವು ನೋಡಿದ್ದೀವಿ. ಟಿ ಇ ಟಿ ಒಳಗೆ ನೋಡಿರಿ, GPST ಒಳಗೆ ನೋಡಿರಿ, ಒಂದು ಸ್ವಲ್ಪ ಬಾಕ್ಸ್ ಒಳಗಿನ ಕ್ವಶನ್ ಬಂದವು. ಬೇಕಾದ್ರೆ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ನೀವು ಗೊತ್ತಾಗ್ತದೆ. ನೋಡಿರಿ, ಇದು 1ನೇ ಪಾಠದೊಳಗಿಂದ ಫಸ್ಟ್ ಜಸ್ಟ್ ನಾ ಹಿಂಗೆ ನಮಗೆ ತೋರ್ಸಾಕತ್ತೀನಿ. ಇದು 1ನೇ ಪಾರ್ಟ್ನಂದು. 1ನೇ ಪಾರ್ಟ್ನೊಳಗೆ ಎಷ್ಟು ಬರ್ತಪ್ಪ ಅಂದ್ರೆ ಒಂದು 4-5 ಬಾಕ್ಸ್ ಬಂದು ಅಷ್ಟೇ. ಇದನ್ನು ಕೂಡ ಓದ್ಕೊತ ಹೋಗ್ರಿ. ಮತ್ತೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.